ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಪಿಸೋಡ್ನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದು ಬಂದಿತ್ತು ನೋಡಿ ಬೇರೆ ಗೈಸ್. ನಾವಿವತ್ತು ಅವತ್ತಿನ ದಿನವೇ ಅಂದರೆ ವೀಡಿಯೋ ಬಿಟ್ಟಿದ್ವಿ. ನೆಕ್ಸ್ಟ್ ಟೈಮು ಎಲ್ಲ ಕೇಜ್ ಎಲ್ಲ ಕ್ಲೀನ್ ಮಾಡಬೇಕು, ಪಾರಿವಾಳಗಳನ್ನ ಆಚೆ ಬಿಡಬೇಕು ಅಂತ. ಆದರೆ ತುಂಬ ಡಿಲೇ ಮಾಡೋದು ಬೇಡ, ಇವತ್ತೇ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇವಾಗ ನೀರೆಲ್ಲ ಇಟ್ಬಿಟ್ಟು ಸ್ನಾನಕ್ಕೆ ಒಬ್ಬೊಬ್ಬರಿಗೆ ಬಿಡ್ತಾ ಇದ್ದೀವಿ ಗೈಸ್. ಇಲ್ಲಿ ಸ್ವಲ್ಪ ರಾಗಿ ಕಾಳನ್ನ ತಿಂತಾ ಇದ್ದಾರೆ ನೋಡಿ, ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಸೊ ಇವತ್ತು ಫುಲ್ ಲಾಫ್ಟ್ನ ಕ್ಲೀನ್ ಮಾಡೋ ಕೆಲಸ. ಸೊ ಪಾಪ ಅವರಿಗೆ ಕೈಯೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಇದ್ರೂ ಕ್ಲೀನ್ ಮಾಡ್ತಾ ಇದ್ದಾರೆ, ಮಾಡಿಬಿಡೋಣ ಅಂತ. ಆ್ಯಂಡ್ ಈ ಕವರಲ್ಲಿ, ಈ ಬ್ಲ್ಯಾಕ್ ಕಲರ್ ಕವರಲ್ಲಿ ಬಾಟಲ್ಸ್ಗಳೆಲ್ಲ ಇದೆ, ಅದನ್ನೆಲ್ಲ ತೊಳೆದಾಕಬೇಕು. ಬಟ್ ಅದೆಲ್ಲ ಚಿಕ್ಕದು. ಸೊ ಸಿಂಗಲ್ ಪಾರಿವಾಳಗಳಿಗೆ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನು ಎತ್ತ ಅಂತ. ಕಾಗೆ ಕರ ಅಂತ ಇದೆ. ಇವುಗಳು ನೋಡ್ರಿ, ಖುಷಿ ಇವ್ರಿಗೆ. ತಾಮ್ರಾಳನ್ನ ನೋಡ್ರಿ ಹೆಂಗೆ ಸ್ನಾನ ಮಾಡ್ತಾನೆ. ಇದು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಕೂತೈತೆ. ಇವರೆಲ್ಲ ಇನ್ನೂ ಸ್ನಾನಕ್ಕೆ ಹೋಗಿಲ್ಲ, ಇನ್ನು ಮೇಯದ್ರಲ್ಲೇ ಅವರೇ. ಸೊ ಅವರೆಲ್ಲ ಆರಾಮ ಸ್ನಾನ ಮಾಡ್ತಾರೆ. ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಬಿಸಿಲಿಲ್ಲ. ನೋಡ್ರಿ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ತಾರೆ. ಇದ್ಯಾವುದೋ ಜಂಗ್ಲಿ ಬರ್ತೈತೆ ಗೈಸ್. ಅಯ್ಯೋ ಇಲ್ಲಿ ನೋಡ್ರಿ, ಇಲ್ಲೆರಡು, ಅಲ್ಲೊಂದು. ಎಷ್ಟು ಜಂಗ್ಲಿಗಳು ಬರ್ತಾ ಇದಾವೆ ಗೈಸ್. ನಮ್ಮದು ನೋಡಿ ಚೋಟಿ ವಾಲ್. ನಮ್ಮ ಹತ್ರ ಯಾವುದು ಚೋಟಿ ವಾಲ್ ಅಕ್ಕಿಗಳೇ ಇಲ್ಲ, ಆದ್ರೂ ನಮ್ಮ ಮನೇಲಾಗಿರೋ ಪಟ್ಟ ಇದು ಚೋಟಿ ವಾಲ್ ಪಿಲಾಂಕ. ಮಸ್ತಾಗೈತೆ. ಫುಲ್ಲು ಲಾಲ್ ಕಟ್, ಬೇರೆ ಹೆವಿ ಲಾಲ್ ಕಟ್. ರೆಕ್ಕೆ ಎಲ್ಲ ಹೊಡೆದೋಗೈತೆ. ಸೇಲ್ಗೆ ಹಾಕಿದ್ವಿ, ಬಟ್ ಆಮೇಲೆ ನಾನು ತೆಗೆದುಬಿಟ್ಟೆ. ಹೆವಿ ಹೆಂಗೆ ಅಂದರೆ ಕೈಯಲ್ಲಿ ಇರೋದೇ ಇಲ್ಲ, ಇವನು ಮುಟ್ಟಂಗಿಲ್ಲ. ಮೇನ್ ಸೇಮ್ ಇವ್ರ ಅಮ್ಮನೂ ಅಷ್ಟೇನೆ. ಎಲ್ಲೋ ಅವ್ರ ಅಮ್ಮ, ಅದ್ರ ಅಮ್ಮನೂ ಅಷ್ಟೇ ಗೈಸ್, ಕೈಗೆ ಸಿಗಲ್ಲ. ಅಲ್ಲೋಗಿ ಓಡಾಡ್ತೈತೆ ನೋಡ್ರಿ. ಇಲ್ಲಿ ಮುಟ್ಟಬಾರ್ದು ಅದಕ್ಕೆ. ಇದು ಅಷ್ಟೇ, ಮುಟ್ಟಬಾರ್ದು ಇದಕ್ಕೆ. ಚಪ್ಪರ್, ಮಕ್ಷಿ ಚಪ್ಪರ್. ಇವಾಗ ಇದಕ್ಕೂ ಅಷ್ಟೇ ರೆಕ್ಕೆ ಹೊಡಿತಾ ಇದೀವಿ ಗೈಸ್. ರೆಕ್ಕೆ ಹೊಡಿರಿಪ್ಪ. ಯಪ್ಪ, ನಿಮ್ಮ ಕೈಗೆಲ್ಲ ಇರಲ್ಲ ಇದು. ಗೈಸ್ ಎಲ್ಲರನ್ನೂ ಬಿಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 1 hour ಆಯಿತು. ಸೊ ಒಂದು ಪಿಳ್ಳೆ ಮಾತ್ರ ಅಲ್ಲಿಟ್ಟಿದ್ದೀವಿ, ಇನ್ನು ಮಿಕ್ದವರೆಲ್ಲ ಇದೆ. ಇದು ನಮ್ಮದು ಪಟ್ಟ, ಕೇಜಲ್ಲಿ ಹಾಕಿದ್ದೀವಿ. ನೋಡ್ರಿ ಎಲ್ಲ ಸ್ನಾನ ಮಾಡಿಕೊಂಡು ಓಡಾಡ್ತವ್ರೆ. ಸೊ ತಾಮ್ರಾಳ್, ಇದೊಂದು ತಾಮ್ರಾಳಿದೆ, ಅಲ್ಲೊಂದಿದೆ, ಅದೊಂದು ಗೂಡಿ. ಅದು ನೋಡ್ರಿ, ಇವನ್ನ ಸೇಲ್ ಮಾಡೋಣ ಅಂತ ಆ್ಯಕ್ಚುಲಿ ಹೊರಟಿದ್ವಿ, ಆಮೇಲೆ ಇಟ್ಕೊಂಡ್ವಿ ಬೇಡ ಅಂತ. ಎಲ್ಲ ಸ್ನಾನ ಮಾಡ್ಕೊಬಂದು ಕೂತಾರೆ ಚಳಿ ಅಂತ. ಇವರಿಬ್ರು ಏನು ಕಿತ್ತಾಡ್ತವ್ರೆ ಅಂದರೆ, ಈ ಚೋಟಿ ವಾಲಂತೂ ಎಲ್ಲರನ್ನೂ ಅಟ್ಟಾಡಿಸ್ಕೊಂಡೋಗಿ ಜಗಳ ಆಡ್ತೈತೆ. ಬರೀ ಜಗಳ ಕಟ್ಕೊಂಡವ್ರ ಹತ್ರ ಎಲ್ಲ ಜಗಳ ಇದ್ದು. ಇನ್ನೂ ಸ್ವಲ್ಪ ಜನ ಸ್ನಾನ ಮಾಡಕ್ಕೆ ಹೋಗ್ತವ್ರೆ. ಅಲ್ಲಿ ಹಿಂಗೆ ಹತ್ತವನೆ, ಇನ್ನ ಮೇಲೆ ಹತ್ತೋಗ್ತಾನೇನು. ಇಲ್ಲಿಗೆ ಹತ್ತು ಕೂತಾನೆ ನೋಡಿ ಗೈಸ್. ಬಿದೋದ್ರೆ ಏನು ಕತೆ. ನೋಡಿ ಅಲ್ಲಿಬ್ರು ಕೂತವ್ರೆ. ಕೆಳಗಡೆ ಹೋಗಬಾರ್ದು ಅಂತ ಅಡ್ಡ ಇಟ್ಟಿದ್ದೀನಿ. ಈ ನಮ್ಮ ಸ್ನೇಕ್ ಮಗುನು ಹೇಳೋದೇ ಕೇಳಲ್ಲ.
ನೋಡಿ ಗೈಸ್, ಸ್ನೇಕು ಸ್ನೇಕು ಬಾಂಬು ಕೆಳಗೆಲ್ಲ ಹೋಗ್ಬಿಟ್ಟಿರ್ತಾರೆ ಗೈಸ್ ಕೆಲವೊಂದು ಸತಿ ಉಂಟು. ನಡಿ ಮುಂದೆ ನಡಿ ನಡಿ ರಕಡೆ ಹೋಗು. ಏನು ಗೊತ್ತಾ ಗೈಸ್, ಯಾವುದೋ ಒಂದು ಮೂವಿಲಿ ದೊಡ್ಡಣ್ಣ ಬಾತುಕೋಳಿ ಓಡಿಸ್ಕೊಂಡು ಹೋಗ್ತಾನಲ್ಲ ಹಾಗೆ ಇವಾಗ ನಾನು ಓಡಿಸ್ಕೊಂಡಿರ್ತೀನಿ ನೋಡಿ ಬಾತುಕೋಳಿನ. ಆ್ಯಕ್ಚುಲಿ ಬಾಟಫ್ಲಿ ಮಾಡೋದು ನಾನು ಇವಾಗ ಬಾತುಕೋಳಿ ಓಡಿಸೋ ಥರ ಕಾಯ್ತಾ ಇರಬೇಕು ಇವಾಗ. ಹಂಗೆ ನಡಿ 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 ಹಾಂ ನಡಿ 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 ಎಲ್ಲ ಕಡೆ ನಡಿ 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 ಎಲ್ಲ ಒಂದೇ ಕಡೆ ಒಂದು ಕಡೆ ಇದ್ರೆ ನೋಡ್ಕೊಬೋದು. ನನ್ನ ಗೈಸ್ ಇಲ್ಲಿ ಪಾಟ್ ಇಟ್ಟಿದ್ದೀವಲ್ಲ ಇದ್ರ ಸಂದಿಲೆಲ್ಲ ಹೋಗ್ಬಿಡುತ್ತೆ. ಇಲ್ಲ ಆಮೇಲೆ ಆ ಸಂದಿಗೆ ಕೆಳಗೆಲ್ಲ ಹೋಗ್ಬಿಟ್ರೆ ಆಮೇಲೆ ಮಿಸ್ ಆಗಿ ಅಲ್ಲೇ ಇದ್ಬಿಟ್ರೆ ಅನ್ನೋ ಭಯ. ಹಾಗೆ ಒಂದ್ಸತಿ ಮೊಟ್ಟೆ ಎತ್ಕೊಂಡು ಹೋಗಿತ್ತು ಗೈಸ್ ಕಾಗೆ. ಅದು ಮೊಟ್ಟೆ ಹಾಳಾಗಿತ್ತು ಅಂತ ಆಚೆ ತೆಗಿತಿದ್ವಿ. ಹಿಂಗೋಗಿ ಹಂಗೆ ಬರೋ ಅಷ್ಟರಲ್ಲಿ ಅದು ಯಾವಾಗ ತೊಗೊಂಡೋಯ್ತು ಅಂತಲೇ ಗೊತ್ತಿಲ್ಲ, ಮೊಟ್ಟೆನೇ ಇದ್ದಿರಲಿಲ್ಲ. ನೋಡಿ ಎಲ್ಲ ಸ್ನಾನ ಇವರೆಲ್ಲ ಸ್ನಾನ, ಇವರೆಲ್ಲ ಕ್ಲೀನಿಂಗು. ನಾನು ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಎಲ್ಲ ಸ್ನಾನ ಮಾಡಿ ಸ್ವಲ್ಪ ಬಿಸಿಲಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಪಾಪ ಬೇಗ ಎಲ್ಲ ಒಣಕೊತಿದ್ರು. ಏನು ಮಾಡೋದು, ಇವಾಗ ಬಿಸಿಲನ್ನ ನಾವು ಬಿಸಿಲು ಬರುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಆಗಲ್ಲ. ಮಳೆ ಬರೋದ್ರಿಂದ ಫುಲ್ ಮೋಡ ಆಗಿದೆ ನೋಡಿ ಗೈಸ್, ಫುಲ್ ಮೋಡ ಆಗಿದೆ ಮಳೆ ಬರೋ ಥರ. ಅದಕ್ಕೆ ಇಲ್ಲೆಲ್ಲ ಸ್ನಾನ ಮಾಡಿ ಒರೆಸ್ಕೋತವ್ರೆ ಈ ಲೈನಲ್ಲಿ. ಅಲ್ಲಿರೋರೆಲ್ಲ ಸ್ನಾನ ಮಾಡ್ತಿದ್ದಾರೆ, ಅಲ್ಲಿರೋರು ಸ್ನಾನ ಮಾಡಿ ಕೂತ್ಕೊಂಡಿದ್ದಾರೆ. ಸ್ವಲ್ಪ ರಾಗಿ ತಂದು ಹಾಕಬೇಕು, ಇವಾಗ ತೊಗೊಬಂದು ಹಾಕ್ತೀನಿ. ಸ್ನಾನ ಮಾಡೋದು ನೋಡೋಕ್ಕೆ ಒಂಥರ ಚೆನ್ನಾಗಿ ಖುಷಿ. ಒಣಗಿಸ್ಕೊಂಡು ನಿಂತವ್ರೆ ನೋಡಿ ಗೈಸ್, ಈ ಕಡೆ ಒಂದು ಸಾಲಲ್ಲಿ ಚೆನ್ನಾಗಿ ನಿಂತವ್ರೆ ನೋಡಿ, ಹಿಂಗೆ ಲೈನಲ್ಲಿ ನಿಂತವ್ರೆ. ಇವೆಲ್ಲ ಸ್ನಾನ ಮಾಡ್ಕೊಂಬಂದು ಇಲ್ಲಿ ಒಣಗಿದೆ ಅಲ್ವಾ ಜಾಗ, ಅದಕ್ಕೆ ಇಲ್ಲೆಲ್ಲ ಅವರೇ ಸ್ನಾನ ಮಾಡಿ ಅವರೇ ನೀರು ಹಾಕಿ ಎಲ್ಲ ನೀರು ಮಾಡಿಟ್ಟಿರೋದು. ಅಲ್ಲೋ ಡ್ರೆಸ್ಸಿಂಗ್ ಮಾಡ್ತಾ ಇರೋದು. ಖುಷಿ ಅವರಿಗೆ. ಈಗ ಅಲ್ಲೂ ನಿಂತ್ಕೊಂತವ್ರೆ ನೋಡ್ರಿ, ಅಲ್ಲಿ ನಿಂತ್ಕೊಂಡವ್ರೆ. ಈ ಲೈನಲ್ಲಿ ಪೂರ್ತಿ ನಿಂತವ್ರೆ. ಇಲ್ಲಿ ಒಣಗಿದೆಯಲ್ವ ನೆಲ, ಅದಕ್ಕೆ ನೋಡ್ರಿ ಅಲ್ಲೊಂದು ಇವಾಗ ಕೆಳಗೆ ಹೋಗಿ ಸ್ಕೆಚ್ ಆಗ್ತಾ ಐತೆ ಮೆಟ್ಲಿಳ್ದು. ಇದೇ ಕೆಲಸ ಇವ್ರಿಗೆಲ್ಲ. ಇಲ್ಲೆಲ್ಲ ಸ್ವಲ್ಪ ಜನ ಅವರೇ ಇದ್ರು ಕೆಳಗೆ. ಸೊ ಕ್ಲೀನಿಂಗ್ ಕೂಡ ನಡೀತಾ ಇದೆ. ಸೊ ನಾನು ಬಾಟಲೆಲ್ಲ ಕ್ಲೀನ್ ಮಾಡಬೇಕು. ಬಾಟಲ್ಲು ನೋಡುವ ಇವಾಗ ಎಲ್ಲಿ ಹಾಕೋದು ಏನು ಹಾಕೋದು ಅಂತ. ನೋಡಿ ಜನ ಜಾಸ್ತಿ ಆದರು, ಇಲ್ಲಿ ಸ್ನಾನ ಮಾಡ್ಕೊಬಂದು ಇಲ್ಲೋ ಜನ ಜಾಸ್ತಿ ಆದರು. 8 ಜನ ನಿಂತಿದ್ದಾರೆ, ಮತ್ತೆ ನೀರಿಗೆ ಇಳಿತಾ ಇದ್ದಾರೆ ಸ್ವಲ್ಪ. ಜಗಳ, ಬರೀ ಜಗಳಗಳು ಗೈಸ್, ಜಗಳ. ನನಗೆ ಸ್ನಾನ ಮಾಡಿಸ್ಬಿಡ್ತಾರೆ ಹತ್ರ ಬಂದರೆ, ನೀರೆಲ್ಲ ಪಟ ಪಟ ಅಂತ ಎಗ್ರಿಸಿ. ನೋಡ್ರಿ ಚೋಟಿ ವಾಲ್ ನೋಡ್ರಿ ಜಗಳ ನೋಡಿ ಏನು ಏಯ್ ಇದು ಸಾಮಾನ್ಯದಲ್ಲಿ
ಬೈಲ್ ಅಯ್ಯ 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 ಇದೈತಲ್ಲ ಇದು ಹಾಂ ತೋರ್ಸಲೆ ಫೋಕಸ್ ಆಗ್ತಿಲ್ಲ. ಫೋಕಸ್ ಆಗಿದ್ದು ತೋರಿಸ್ತಿದ್ದೆ. ಬಾಯಲ್ಲೆಲ್ಲ ಪುಕ್ಕ ಇಟ್ಕೊಂಡಿರ್ತೀವಿ. ಅದು ಬರೀ ಕಿತಾಪತಿ ಕೆಟ್ಟ, ತನಗೆ ಮಾತ್ರ ಜುಟ್ಟಿರೋದು ಅಂತ ಕೊಬ್ಬು. ಇವಾಗ ಮತ್ತೆ ಅಲ್ಲೋದ್ರೆ ಮತ್ತೆ ಇವಾಗ ಜಗಳ, ಇನ್ಯಾರ ಹತ್ರ ಹೋಗ್ಬೇಕು, ಜಗಳ ಆಡ್ಕೊಂಡಿರೋದೇ ಕೆಲಸ. ಒಂದೆರಡು ನಿಮಿಷ ಸುಮ್ಮನೆ ಇರುತ್ತೆ, ಆಮೇಲೆ ಮತ್ತೆ ಜಗಳ ಆಡುತ್ತೆ. ಆಗಲೂ ಎಲ್ಲರೂ ಮೇಲೆ ಕೂತವ್ರೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ. ಯಾಕೆ ಸರ್ ಯಾಕೆ ಒಣಗಿಸ್ಕೊತವ್ರು ಇವರು, ಅಲ್ಲಿರೋರೆಲ್ಲ ಮತ್ತೆ ಸ್ನಾನ ಮಾಡಕ್ಕೆ ಬಂದವ್ರೆ ನೋಡಿ. ಯಾಕೆ ಸ್ನೇಕು ಬೇಸು ನಾನು ಸ್ನೇಕ್ ಬಾಬು ಅಂತ ಕರಿತೀನಿ. ಯಾಕಂದರೆ ಅವನು ನಿಲ್ಲೋದು ಒಳ್ಳೆ ಹಾವು ಥರ ಎಸ್ ಶೇಪಲ್ಲಿ ನಿಲ್ತಾನೆ, ಅದಕ್ಕೆ ಸ್ನೇಕ್ ಬಾಬು ಅನ್ನೋದು. ನೋಡಿ ಸ್ನೇಕ್ ಎಲ್ಲ ಆಲ್ಮೋಸ್ಟ್ ಸ್ನಾನ ಮುಗಿಸ್ಕೊಂಡವ್ರೆ. ಸೊ ಇಷ್ಟೇ, ಇನ್ನೂ ಜಾಸ್ತಿ ನೀರಿಗೆ ಇಳಿಯಲ್ಲ ಯಾರೂ. ಇವಾಗೆಲ್ಲ ಒಣಗಿಸ್ಕೋತಾರೆ. ಸೊ ಇವಾಗ ನಾವು ಬೇಗ ಬೇಗ ಸ್ವಲ್ಪ ಕ್ಲೀನ್ ಮಾಡೋಣ, ಯಾಕಂದರೆ ಫುಲ್ ಮಳೆ ಮೋಡ, ಮಳೆಗಿಳೆ ಬಂದುಬಿಟ್ರೆ ಕಷ್ಟ. ನೋಡಿ ಅಷ್ಟು ಕಡೆ ಎಲ್ಲ ಜಾಸ್ತಿ, ಆಮೇಲೆ ಗಾಳಿ ಬೇರೆ ಸ್ಟಾರ್ಟ್ ಆಯ್ತು ಇವಾಗ. ಸೊ ಬೇಗ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸಿ ಸಿಗ್ತೀವಿ. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಗುಡ್ಗಳು ಫುಲ್ಲು ಕ್ಲೀನ್ ಮಾಡಿ, ಅಲ್ಲೇ ಈ ಸೈಡ್ ಮಾತ್ರ ಪೇಪರ್ ಹಾಕಿ ಒಬ್ಬೊಬ್ರನ್ನ ಹಿಡ್ದು ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಆಗಿದೆ, ಹಿಡ್ದು ಮಾತ್ರ ಹಾಕ್ಬೇಕಷ್ಟೇ. ಎಲ್ಲ ಫುಲ್ಲು ಗಲೀಜು, ಫುಲ್ಲು ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಕಿತ್ತಾಡ್ಬೇಡ್ರಿ ನಿಮ್ಮಿಬ್ರದಲ್ಲ ಗೂಡು. ಏಯ್ ನನಗೆ ಕಚ್ಬೇಡ. ಹೀಗೆ ಸೊ ಅಣ್ಣ ಮತ್ತೆ ಬಂದವರೆ, ಇವರೇ ಬಂದ್ಬಿಡ್ತಾರೆ ಗೈಸ್. ನಮ್ಮ ಸ್ನೇಕ್ ಬಾಬುಗೆ ಚಿಂತೆ ಇಲ್ಲ. ಸ್ವಲ್ಪ ಕೈ ಏಟಾಗಿರೋದ್ರಿಂದ ಇವ್ರನ್ನೆಲ್ಲ ಹಿಡ್ದಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೀಗೆ ಒಬ್ಬೊಬ್ಬರನ್ನೇ ಕಪ್ಪಲ್ಸ್ನ ಬಿಟ್ಬಿಡೋದು. ಆ್ಯಂಡ್ ಒಂದು ಸೈಡ್ದು ಜನ ತುಂಬಿದ್ದೀವಿ ಆಲ್ರೆಡಿ. ಓಕೆ ಇಲ್ಲಿ ಇಬ್ಬರು ಒಂದು ಪಟ್ಟ, ಓಕೆ ಇಲ್ಲಿಬ್ರು. ಇವಾಗ ಈ ಕಡೆ ಇರೋದನ್ನ ತುಂಬಿಟ್ಟು ಸಿಗ್ತೀನಿ ಗೈಸ್. ನಮ್ಮ ಮೇಡಮ್ ಅವರು ಕ್ಲೀನ್ ಮಾಡ್ತಾವ್ರು ಕೂತ್ಕೊಂಡಲ್ಲಿ ಒಬ್ಬರೇ ಬಾಟ್ಲುಗಳ್ನೆಲ್ಲ. ಇನ್ನೂ ಬೇಜಾನಿದೆ ಅವ್ರದ್ದು ಕೆಲಸ. ಸೊ ಇವ್ರನ್ನೆಲ್ಲ ಒಬ್ಬರನ್ನೇ ಹಿಡ್ದು ಹಾಕ್ಬಿಟ್ಟು ಸಿಗ್ತೀನಿ. ಆ್ಯಂಡ್ ಈ ಕಡೆ ಇರೋರು ಎಲ್ಲ ಬಿಟ್ಟಾಯಿತು. ಗೈಸ್ ಇವಾಗ ನಮ್ಮ ಸಿಂಗಲ್ಸ್ನೆಲ್ಲ ಬಿಟ್ಟಾಯಿತು. ತುಂಬ ಕತ್ಲಾಗತ್ತೆ, ಯಾರೂ ಕಾಣಿಸಲ್ಲ ಅಷ್ಟು ಕ್ಲಿಯರಾಗಿ. ಎಲ್ಲ ಸಿಂಗಲ್ಸ್ನೆಲ್ಲ ಬಿಟ್ಟಿದ್ದೀನಿ. ಬೂರೇ. ಆ್ಯಂಡ್ ಗೈಸ್ ನಮ್ಮ ಕ್ಲೀನಿಂಗ್ ಸೆಷನ್ ಮುಗಿದಿದೆ. ಸೊ ಇವತ್ತು ಒಂದು ದಿವಸ ಅಷ್ಟೇ ಇದಿಷ್ಟು ಕ್ಲೀನಾಗಿರೋದು. ನಾಳೆಯಿಂದ ಮತ್ತೆ ಗಲೀಜೆ ಇವರೆಲ್ಲ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ನಮ್ಮ ಮೇಡಮ್ ಅವರೆಲ್ಲ ಬಾಟ್ಲು ಫುಲ್ ಹೊಸದಾಗಿ ಮಾಡಿ ಸುಸ್ತಾಗಿ ಬಂದವ್ರೆ. ಮತ್ತು ಹೇಗಿದೆ ನೋಡ್ರಿ, ಒಂದು ದಿವಸ ತೊಳೆದಿದ್ದಕ್ಕೆ ಹಿಂಗೆ ಮೇಡಮ್ ಅವ್ರು ಸುಸ್ತಾಗ್ಬಿಟ್ಟವ್ರು ಆಗಲೇ. ನಾವು ದಿನ ತೊಳೆಯಲ್ಲ, ಆದ್ರೂ ಈ ಸರಿ ಮೇಡಮ್ ಅವರೇ ತೊಳೆದಾರೆ. ಓಕೆ ಗೈಸ್, ಇವಾಗ ನಾವು ಇದನ್ನೆಲ್ಲ ನೀರೆಲ್ಲ ತುಂಬಿ ಫುಡ್ಡೆಲ್ಲ ಹಾಕಿ, ಆ್ಯಂಡ್ ಇಲ್ಲಿ ನೋಡಿ ಈ ಧೂಳನ್ನೆಲ್ಲ ಫುಲ್ಲು ಈ ಟೆರೆಸ್ನೆಲ್ಲ ತೊಳೆದು ಈ ಮೂಟೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ಸೊ ಇನ್ನು ಬೇಜಾನ್ ಕೆಲಸ ಐತೆ, ಇವೆಲ್ಲ ಮುಗಿಸಿ ಸಿಗ್ತೀವಿ. ಈಗಾಗಲೇ 7 ಗಂಟೆ ಏನೋ ಆಗಿರಬಹುದು. ಆ್ಯಂಡ್ ಗೈಸ್ ಫುಲ್ ಮಳೆ ಹನಿ ಆಗ್ತೈತೆ ಚಿಕ್ಕದಾಗಿ. ಆ್ಯಂಡ್ ನಮ್ಮದು ಇವತ್ತು ಕ್ಲೀನಿಂಗ್ ಎಲ್ಲ ಫುಲ್ ಕಂಪ್ಲೀಟು. ಸೊ ನೆಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಟೆರೆಸ್ನ ಕ್ಲೀನ್ ಮಾಡಿಬಿಟ್ರೆ ಫುಲ್ ಕಂಪ್ಲೀಟ್ ಆಗುತ್ತೆ. ಬ್ರ್ಯಾಂಡಿ ಬಾಯ್ ಕಡೆ ನೋಡ್ರಿ, ನೀರಲ್ಲಿ ಆಡ್ತಾವಳೆ ಅವಳು, ನಡಿಯ ಒಳಗೆ. ಸೊ
ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಕ್ಲೀನ್ ಮಾಡಿದ್ರೆ ಇವತ್ತಿನ ನಮ್ಮ ಏನಂತಾರೆ ಲಾಫ್ಟ್ ಅಪ್ಡೇಟ್ ಮುಗೀತು ನೋಡಿ. ಬಾಟಲೆಲ್ಲ ಎಷ್ಟು ಕ್ಲೀನ್ ಮಾಡಿದ್ದೀನಿ. ಎಸ್ ಈ ಕಡೆ ಹೊಸ ಬಾಟಲ್ ಹಾಕಿದ್ದೀವಿ ಸ್ವಲ್ಪ ನೋಡಿ, ಇನ್ನು ಟ್ಯಾಕ್ ತೆಗ್ದಿಲ್ಲ ಅದೇ ಐತೆ. ಆಮೇಲೆ ಈ ಕಡೆ ಎಲ್ಲ ಬಾಟಲ್ನು ತೊಳೆದಿದ್ದೀನಿ ಗೈಸ್. ಸೊ ನೀವು ಆಲ್ರೆಡಿ ಕಮೆಂಟ್ ಹಾಕಿರ್ತೀರ ಹಳೆ ವೀಡಿಯೋಗೆ ಅಲ್ಲಿ ಏನಂತ ಕ್ಲೀನ್ ಮಾಡಿ ಅಂತ. ನೋಡಿ ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ನೀವೆಲ್ಲಕ್ಕಿಂತ ಮುಂಚೆನೇ. ಬಟ್ ಅದೇ ವೀಡಿಯೋ ಬರೋದು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಗೈಸ್. ಆ್ಯಂಡ್ ಮಳೆ ಆಗ್ತಿದೆ, ಬೇಗ ಕ್ಲೀನ್ ಮಾಡಿ ನಾವು ಮನೆ ಸೇರ್ಕೋತೀವಿ. ಬಾಯ್ ಬಾಯ್ ಬಾಯ್.